ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 25 ದಿನ ಆಯಿತು. 25 ದಿನ ಆದರೂ ಕೂಡ ಮಧ್ಯಪ್ರಾಚ್ಯದ ದೇಶಗಳಲ್ಲಿನ ಕದನ ಈಗಲೂ ಕೂಡ ವಿರಾಮ ತಗೊಳ್ಳುವಂತಹ ಸಾಧ್ಯತೆ ಅಥವಾ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. 4ನೇ ವಾರವೂ ಕೂಡ ಮುಂದುವರಿತಾ ಇದೆ ಕೊಲ್ಲಿ ಯುದ್ಧ ಕದನ ವಿರಾಮ. ಅಮೆರಿಕ ಅಧ್ಯಕ್ಷನ ಹೊಸ ಷರತ್ತುಗಳು ಏನೇನಿರಬಹುದು? ಹಾರ್ಮೋಸ್ ಸೇರಿದಂತೆ ಹಲವು ಷರತ್ತುಗಳನ್ನು ಇಟ್ಟಿರುವಂತಹ ಟ್ರಂಪ್ ಕದನ ವಿರಾಮಕ್ಕೆ 15 ಷರತ್ತುಗಳನ್ನು ಇಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಇರಾನ್ಗೆ 15 ಷರತ್ತುಗಳನ್ನು ಇಟ್ಟಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾರ್ಮೋಸ್ ಓಪನ್ ಮಾಡಬೇಕು ಅಂತ ಹೇಳಿ ಇದೀಗ ಟ್ರಂಪ್ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರ ಸೇರಿದಂತೆ ಹಲವು ಷರತ್ತುಗಳನ್ನು ಇಟ್ಟಿರುವಂತಹ ಟ್ರಂಪ್ ಈಗ ಕದನ ವಿರಾಮಕ್ಕೆ ಇದೀಗ 15 ಷರತ್ತುಗಳನ್ನು ಇಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅದು ಕೂಡ ಇರಾನ್ ಮುಂದೆ. ಇರಾನ್ ಕೂಡ ಕೆಲವೊಂದು ಷರತ್ತುಗಳನ್ನ ಇದೀಗ ಇಟ್ಟಿರುವಂತದ್ದು ಅಂತಂದ್ರೆ ಈ ಒಂದು ಯುದ್ಧ ನಿಲ್ಲಬೇಕು ಅಂತಂದ್ರೆ ಕೆಲವೊಂದು ಷರತ್ತುಗಳನ್ನ ಈಗ ಇಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಷರತ್ತುಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಈಗ ನೋಡ್ಬೇಕಾಗುತ್ತೆ. 25 ದಿನ ಆಯ್ತು ಯುದ್ಧ ಆರಂಭ ಆಗಿ, ಆದ್ರೂ ಕೂಡ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧ ನಿಲ್ತಾ ಇಲ್ಲ. ಅದರಲ್ಲೂ ಕೂಡ 5 ದಿನಗಳ ಒಂದು ಬ್ರೇಕ್ ಅನ್ನ ಘೋಷಣೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು. 5 ದಿನ ಬ್ರೇಕ್ ತಗೊಳ್ತಾ ಇದ್ವಿ, 5 ದಿನಗಳಲ್ಲಿ ಯಾವುದೇ ಯುದ್ಧ ಅಥವಾ ಯಾವುದೇ ದಾಳಿಗಳು ನಡೆಯೋದಿಲ್ಲ, ನಮ್ಮ ಕೆಲವೊಂದು ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆಯೂ ಕೂಡ ಯಾರು ಕೂಡ ಅಟ್ಯಾಕ್ ಅನ್ನ ಮಾಡಬಾರ್ದು, 5 ದಿನ ಬ್ರೇಕ್ ತಗೋತಾ ಇದ್ವಿ, ಮುಂದೂಡಿಸ್ತಾ ಇದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಹೇಳಿದ್ರು. ಇದೀಗ ಷರತ್ತುಗಳು ನೋಡಿ ಏನೇನಿದೆ. ಅಮೆರಿಕ ಕೆಲವೊಂದು ಷರತ್ತುಗಳನ್ನ ಇಟ್ಟಿರುವಂಥದ್ದು. ಅಮೆರಿಕದ ಷರತ್ತುಗಳು ಏನೇನಿರ್ಬೋದು? ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಅನುಸರಿಸಬಾರದು ಅನ್ನುವಂಥದ್ದು ಮೊದಲನೇ ಷರತ್ತನ್ನ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿರುವಂಥದ್ದು. ಹೀಗೆ ಟೋಟಲ್ 15 ಷರತ್ತುಗಳನ್ನ ಇದೀಗ ಇಟ್ಟಿದ್ದಾರೆ. ವಿಶೇಷವಾಗಿ ಭವಿಷ್ಯದಲ್ಲೂ ಕೂಡ ಪರಮಾಣು ಶಸ್ತ್ರಾಸ್ತ್ರ ತಯಾರಿ ಮಾಡಬಾರದು. ಇದರಲ್ಲಿ ಪರಮಾಣು ಶಸ್ತ್ರಾಸ್ತ್ರ ತಯಾರಿ ಮಾಡೋದ್ರಲ್ಲಿ ಇರಾನ್ ನಂಬರ್ 1 ನಲ್ಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ಧ್ವಂಸ ಮಾಡ್ತಾ ಇರುವಂಥದ್ದು ಅಮೆರಿಕ. ಯುರೇನಿಯಂ ಉತ್ಪಾದನೆಯನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿರುವಂತಹ ಮತ್ತೊಂದು ಷರತ್ತು. ಹೀಗೆ 15 ಷರತ್ತುಗಳನ್ನ ಇಟ್ಟಿದ್ದಾರೆ. ಇದರಲ್ಲಿ ಐಎಇಗೆ ಯುರೇನಿಯಂ ಅನ್ನ ಹಸ್ತಾಂತರ ಮಾಡಬೇಕಾಗತ್ತೆ. ಹೀಗೆ ಮತ್ತೊಂದು ಷರತ್ತನ್ನ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮುಂದೆ ಇಟ್ಟಿದ್ದಾರೆ. ಇದಕ್ಕೆಲ್ಲವೂ ಕೂಡ ಇರಾನ್ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ನೋಡಬೇಕಾಗತ್ತೆ. ಹಾರ್ಮೋಸ್ ಜಲಸಂಧಿ ಕೂಡಲೇ ಓಪನ್ ಮಾಡಬೇಕು. ಹಾರ್ಮೋಸ್ ಜಲಸಂಧಿಯನ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ಅಮೆರಿಕಾಗೋಸ್ಕರ. ಹಾಗಾಗಿ ಉಗ್ರರಿಗೆ ಫಂಡಿಂಗ್ ಮಾಡಬಾರದು ಅನ್ನುವಂಥದ್ದು ಮತ್ತೊಂದು ಷರತ್ತು ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇರಾನ್ ಮುಂದೆ ಮತ್ತೊಂದು ಫ್ರಾಕ್ಸಿಗಳಿಗೆ ಹಣಕಾಸು ನೀಡಬಾರದು ಅನ್ನುವಂಥದ್ದು ಮತ್ತೊಂದು ಷರತ್ತು. ಇದು 7ನೇ ಷರತ್ತು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಟ್ಟಿರುವಂಥದ್ದು. ಅದಾದ ನಂತರ ಇರಾನ್ನ ಕ್ಷಿಪಣಿ ವ್ಯಾಪ್ತಿ ಸೀಮಿತವಾಗಿರಲಿ, ಕ್ಷಿಪಣಿ ವ್ಯಾಪ್ತಿ ಇದೆಯಲ್ಲ ಅದು ಲಿಮಿಟ್ ಅಲ್ಲಿರಬೇಕು ಅನ್ನುವಂಥದ್ದು ಮತ್ತೊಂದು ಷರತ್ತು. ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತವಾಗಿರಬೇಕು ಅನ್ನುವಂಥದ್ದು ಮತ್ತೊಂದು ಷರತ್ತು. ಕಾರಣ ಏನು ಅಂತಂದ್ರೆ ಇಲ್ಲಿ ಇರಾನ್ ವಿಶೇಷವಾಗಿ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇತ್ತು. ಹಾಗಾಗಿ ಇಷ್ಟೊಂದು ಷರತ್ತುಗಳನ್ನ ಇಟ್ಟಿದ್ದಾರೆ. ಒಂದು ಕಡೆ ಹಾರ್ಮೋಸ್ ಜಲಸಂಧಿ ಓಪನ್ ಮಾಡಬೇಕು, ಕದನ ವಿರಾಮಕ್ಕೆ ನನ್ನದು ಕಂಡೀಷನ್ ಇದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಈಗ ಅದಾದ ನಂತರ ಇರಾನ್ ಕೂಡ ಇದನ್ನೇ ಹೇಳಿರುವಂಥದ್ದು, ನಮ್ದು ಕೂಡ ಕೆಲವೊಂದು ಷರತ್ತುಗಳಿವೆ. ಗಲ್ಫ್ ರಾಷ್ಟ್ರಗಳಲ್ಲಿನ ಅಮೆರಿಕ ಸೇನಾ ನೆಲೆಗಳು ತೆರವು ಮಾಡಬೇಕು, ಹಾರ್ಮೋಜ್ಗೆ ಕಡ್ಡಾಯ ಟೋಲಿಂಗ್ ಬಗ್ಗೆ ಇರಾನ್ ಷರತ್ತನ್ನ ಹಾಕಿದೆ. ಈಗ ಟ್ರಂಪ್ ಷರತ್ತುಗಳಿಗೆ ಇರಾನ್ನಿಂದಲೂ ಕೂಡ ಇಲ್ಲಿ ತಿರುಗೇಟು ಸಿಗುತ್ತಾ ಇದೆ. ಟ್ರಂಪ್ ಷರತ್ತುಗಳಿಗೆ ಇರಾನ್ ಕೊಟ್ಟಿರುವಂತಹ ಕೌಂಟರ್ ಇದು. ಕದನ ವಿರಾಮಕ್ಕೆ ನಮ್ಮದು ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ ಅಂತ ಹೇಳಿ ಇರಾನ್ ಹೇಳಿದೆ. ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕ ಸೇನಾ ನೆಲೆಗಳ ತೆರವು ಮಾಡಿ ಅಂತ ಹೇಳಿ ಹಾರ್ಮೋಜ್ಗೆ ಇದೆಲ್ಲವೂ ಕೂಡ ತೆರವು ಮಾಡಬೇಕು ಅಂತ ಹೇಳಿ ಇಟ್ಟಿರುವಂತಹ ಒಂದು ಷರತ್ತುಗಳು. ಅದು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿರುವಂತಹ ಷರತ್ತುಗಳು. ಹಾರ್ಮೋಸ್ ಜಲಸಂಧಿ ಓಪನ್ ಮಾಡಬೇಕು. ಅದಾದ ನಂತರ ಇನ್ನು ಇರಾನ್ನ ಷರತ್ತುಗಳು ಏನೇನಿರ್ಬೋದು? ಗಲ್ಫ್ ರಾಷ್ಟ್ರಗಳಿಂದ US ಏರ್ ಬೇಸ್ ಬಂದ್ ಆಗಬೇಕು ಅನ್ನುವಂಥದ್ದು ಮೊದಲನೇ ಷರತ್ತು. ಇರಾನ್ ಮಾಡಿರುವಂತಹ ಷರತ್ತು ಅದು ಕೂಡ ಅಮೆರಿಕ ಮುಂದೆ ಇಟ್ಟಿರುವಂತಹ ಇದು ಮೊದಲನೇ ಷರತ್ತು. ಗಲ್ಫ್ ರಾಷ್ಟ್ರಗಳಲ್ಲಿ ಇದೆಲ್ಲವೂ ಕೂಡ ಓಪನ್ ಮಾಡಬೇಕು. ಅದಾದ ನಂತರ ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ತಕ್ಷಣವೇ ನಿಲ್ಲಿಸಬೇಕು. ಇಸ್ರೇಲ್ ನಿರಂತರವಾಗಿ ಹಿಜ್ಬುಲ್ಲಾ ಮೇಲೆ ದಾಳಿ ಮಾಡ್ತಾನೆ ಇದೆ. ಅದರಲ್ಲಿ ಕೆಲವೊಂದು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇತ್ತು. ಈ ಒಂದು ದಾಳಿಯನ್ನ ಕೂಡಲೇ ನಿಲ್ಲಿಸಬೇಕು ಅನ್ನುವಂಥದ್ದು 2ನೇ ಷರತ್ತು ಇರಾನ್ ಇಟ್ಟಿರುವಂಥದ್ದು ಅಮೆರಿಕ ಮೇಲೆ. ಅದಾದ ನಂತರ ಇದೀಗ 3ನೇ ಷರತ್ತಲ್ಲಿ ಇನ್ನು ಮುಂದೆ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಬೇಕು. ಅದರಲ್ಲೂ ಕೂಡ ಫ್ಯೂಚರ್ಲ್ಲೂ ಕೂಡ ಈ ರೀತಿಯಾಗಿ ದಾಳಿಯನ್ನ ಮಾಡಬಾರ್ದು ಅನ್ನುವಂಥದ್ದು ಮಾತು ಕೊಡಬೇಕು ಅಂತ ಹೇಳಿ ಈಗಾಗಲೇ ಇರಾನ್ ಇಟ್ಟಿರುವಂತಹ ಒಂದು ಪ್ರಮುಖವಾದಂತಹ ಒಂದು
ಷರತ್ತು. ಅದಾದ ನಂತರ ಇಲ್ಲಿ ಹಾರ್ಮೋಜ್ನಲ್ಲಿ ಕಡ್ಡಾಯ ಟೋಲಿಂಗ್ ಮಾಡ್ತೀವಿ ಅಂತ ಹೇಳಿ ಇದೀಗ ಹೇಳ್ತಾ ಇರುವಂಥದ್ದು ಇರಾನ್ ಕೂಡ. ಇದರಲ್ಲಿ ವಿಶೇಷವಾಗಿ ಹಾರ್ಮೋಜ್ ಜಲಸಂಧಿ ವಿಚಾರದಲ್ಲಿ ಕೆಲವೊಂದು ಷರತ್ತುಗಳನ್ನು ಅಮೆರಿಕ ಕೂಡ ಇಟ್ಟಿದೆ. ಹಾಗಾಗಿ ಇರಾನ್ ಕೆಲವೊಂದು ಷರತ್ತುಗಳನ್ನು ಇಟ್ಟಿದೆ, ಅದರ ವಿರುದ್ಧವಾಗಿ ಅಮೆರಿಕ ಕೂಡ ಕೆಲವೊಂದು ಷರತ್ತುಗಳನ್ನು ಇಟ್ಟಿದೆ. ಇನ್ನು ಮಧ್ಯಪ್ರಾಚ್ಯ ಯುದ್ಧ ಹಾರ್ಮೋಜ್ ನಿರ್ಣಾಯಕವಾಗುತ್ತಾ? ಹಾಗಾದ್ರೆ ಇಷ್ಟೊಂದು ಷರತ್ತುಗಳನ್ನ ಇಟ್ಟಿದ್ದಾರಲ್ಲ, ಎಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಜಗತ್ತಿನ ಹಲವು ಕಡೆ LPG ಸಮಸ್ಯೆ ಆಗ್ತಾ ಇದೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಹಾರ್ಮೋಜ್ ದಾಟಿದ್ದು 138 ನೌಕೆಗಳು ಮಾತ್ರ. ಹಾರ್ಮೋಜ್ ಜಲಸಂಧಿಯಲ್ಲಿನ ಹಡಗು ಸಂಚಾರದಲ್ಲಿ ಕುಸಿತ ಆಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ 95% ಹಡಗುಗಳ ಸಂಚಾರಕ್ಕೆ ಹೊಡೆತ ಬಿದ್ದಿದೆ. ಪ್ರತಿದಿನ 138ರಿಂದ 140 ಹಡಗುಗಳ ಹಾರ್ಮೋಜ್ ಜಲಸಂಧಿ ದಾಟ್ತಾ ಇತ್ತು. ಸದ್ಯ ಸರಿಸುಮಾರು 2,000 ಹಡಗುಗಳು ಹಾರ್ಮೋಜ್ನಲ್ಲಿ ಸಿಕ್ಕಾಕೊಂಡಿದೆ. ಈವರೆಗೂ ಭಾರತದ 6 ಹಡಗುಗಳನ್ನ ಜಲಸಂಧಿಯನ್ನ ಇದೀಗ ದಾಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಇರಾನ್. ಇನ್ನು 20 ಭಾರತದ ಧ್ವಜ ಹೊತ್ತ ನೌಕೆಗಳು ಸಿಲುಕಿಕೊಂಡಿದೆ. ಮಧ್ಯಪ್ರಾಚ್ಯ ಯುದ್ಧ ಹಾರ್ಮೋಜ್ ಜಲಸಂಧಿಯಿಂದ ಎಷ್ಟೆಲ್ಲ ಹಡಗುಗಳು ಬರ್ತಾ ಇದೆ, ಎಷ್ಟೆಲ್ಲ ಸದ್ಯಕ್ಕೆ ಅಲ್ಲಿ ಸಿಕ್ಕಾಕೊಂಡಿದೆ ಅನ್ನುವಂಥದ್ದು ಲೆಕ್ಕಾಚಾರ ಇದು. ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಹಡಗುಗಳು ಬಂದು ತಲುಪಿದೆ ಅಂತಂದ್ರೆ ಅದು ಕೇವಲ ನಮ್ಮ ಭಾರತಕ್ಕೆ ಮಾತ್ರ. ಈವರೆಗೆ ಭಾರತದ ಸುಮಾರು 6 ಹಡಗುಗಳು ಜಲಸಂಧಿಯನ್ನ ದಾಟ್ಕೊಂಡು ಬಂದಿದೆ. ಆದರೆ ಇನ್ನು 20 ಭಾರತದ ಧ್ವಜ ಇರುವಂತಹ ಹಡಗುಗಳು ಅಲ್ಲೇ ಸಿಕ್ಕಾಕೊಂಡಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ಮುಕ್ತ ಆಗಿಲ್ಲ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಕ್ತ ಆಗಬೇಕು ಅನ್ನುವಂಥದ್ದು ಇಲ್ಲಿ ಟ್ರಂಪ್ ಕೊಟ್ಟಿರುವಂತ ಒಂದು ಹೇಳಿಕೆ. ಅದಾದ ನಂತರ ಇಟ್ಟಿರುವಂತಹ ಕೆಲವೊಂದು ಷರತ್ತುಗಳು, ಅದರಲ್ಲೂ ಕೂಡ ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಸಂಪೂರ್ಣವಾಗಿ ಹಿಡಿತ ಸಾಧಿಸ್ತಾ ಇದೆ. ಈ ಒಂದು ಹಿಡಿತವನ್ನ ಅಮೆರಿಕ ಹಾಗೂ ಇಸ್ರೇಲ್ ಹಿಡಿಬೇಕು ಅಂತ ಹೇಳಿ ಬಹಳಷ್ಟು ಶತಪ್ರಯತ್ನ ಪಡ್ತಾ ಇತ್ತು. ಆದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಅದೇನೇ ಇರಲಿ, ಹಾರ್ಮೋಜ್ ಜಲಸಂಧಿಯನ್ನ ಈ ಹಿಂದೆಯಿಂದಲೂ ಕೂಡ ಇರಾನ್ ತನ್ನ ಕಂಟ್ರೋಲ್ ಅಲ್ಲೇ ಇಟ್ಕೊಂಡಿತ್ತು. ಈಗಲೂ ಕೂಡ ಇರಾನ್ ಕಂಟ್ರೋಲ್ ಅಲ್ಲೇ ಇರುವಂತದ್ದು ಹಾರ್ಮೋಜ್ ಜಲಸಂಧಿ ಭಾಗ. ಆದ್ರೆ ಇದನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಹೇಳಿ ಇಸ್ರೇಲ್ ಹಾಗೂ ಅಮೆರಿಕ ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ ಇಷ್ಟು ದಿನ. ಆದ್ರೆ ಏನು ಕೂಡ ವರ್ಕೌಟ್ ಆಗಿಲ್ಲ. ಇನ್ನು 2,000 ಹಡಗುಗಳು ಆ ಕಡೆಯಿಂದ ದಾಟಿ ಈ ಕಡೆ ಬಂದಿರುವಂಥದ್ದು. ಆದರೂ ಕೂಡ ಬಹಳಷ್ಟು ವಿಶೇಷವಾಗಿ ನಮ್ಮ ಭಾರತಕ್ಕೆ ಕೆಲವೊಂದು ಹಡಗುಗಳು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಇರಾನ್. ಅದಾದ ನಂತರ ಇನ್ನು 20 ಭಾರತದ ಧ್ವಜ ಇರುವಂತಹ ಕೆಲವೊಂದು ಹಡಗುಗಳು ಅಲ್ಲೇ ಹಾರ್ಮೋಜ್ನಲ್ಲೇ ಸಿಕ್ಕಾಕೊಂಡಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಕೆಲವೊಂದು ಷರತ್ತುಗಳನ್ನ ಅಮೆರಿಕ ಇಟ್ಟಿದೆ, ಕೆಲವೊಂದು ಷರತ್ತುಗಳನ್ನ ಇರಾನ್ ಕೂಡ ಇಟ್ಟಿದೆ. ಆದರೆ ಈ ಎಲ್ಲಾ ಷರತ್ತುಗಳನ್ನ ಇದೀಗ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಈ ಷರತ್ತುಗಳನ್ನ ಒಪ್ಕೊಳ್ತಾರೆ? ಷರತ್ತುಗಳನ್ನ ಒಪ್ಕೊಳ್ಳೋದು ದೊಡ್ಡ ಪ್ರಶ್ನೆ ಅಲ್ಲ. ಷರತ್ತುಗಳನ್ನ ಒಪ್ಕೊಂಡ್ರೆ ಮತ್ತೆ ವಾಪಸ್ ಅದನ್ನ ಒಪ್ಕೊಳ್ಳೋ ಹಾಗೆ ಇವರೆಲ್ಲರೂ ನಡೆದುಕೊಳ್ತಾರಾ? ಅದು ಇರಾನ್ನೇ ಇರಲಿ ಅಥವಾ ಅಮೆರಿಕಾನೇ ಇರಲಿ, ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಹಲವು ಬಾರಿ ಅಮೆರಿಕ ಹಾಗೂ ಇರಾನ್ ಎಷ್ಟೋ ಬಾರಿ ಇದೇ ರೀತಿಯಾಗಿ ಕೆಲವೊಂದು